ಜೈ ಭಾರತ್ ವಂದೇ ಮಾತರಂ. ನಿಮಗೊಂದು ವಿಚಾರ ಗೊತ್ತಿರಲಿ, ಭಾರತದ ಇಸ್ರೋ ಸ್ಥಾಪನೆಯಾಗುವ ಮುಂಚೆ ಪಾಕಿಸ್ತಾನದ ಸುಪಾರ್ಕೋ ಸ್ಥಾಪನೆಯಾಗಿತ್ತು. ಈ ಸುಪಾರ್ಕೋ ಅನ್ನೋದು ಪಾಕಿಸ್ತಾನದ ಒಂದು ಸ್ಪೇಸ್ ಕಂಪನಿ. ಆದರೆ ಈಗ ಕಾಲ ಬದಲಾಗಿದೆ. ಪ್ರಪಂಚದಾದ್ಯಂತ ಭಾರತದ ಇಸ್ರೋಗೆ ಒಂದು ಉನ್ನತವಾದ ಸ್ಥಾನಮಾನ ಇದೆ. ಇನ್ನು ಬೇರೆ ರಾಷ್ಟ್ರದ ಕಂಪನಿಗಳು ಕೂಡ ತಮ್ಮ ಸ್ಯಾಟಲೈಟ್ ಅನ್ನು ಭಾರತದ ಈ ಇಸ್ರೋ ಮುಖಾಂತರನೇ ಲಾಂಚ್ ಮಾಡ್ತಿದ್ದಾರೆ. ಅದಕ್ಕೆ ಕಾರಣವೂ ಕೂಡ ಇದೆ. ಇವರ ನಿಖರತೆ ಕೂಡ ಹೆಚ್ಚಿದೆ. ಇವರ ಲಾಂಚಿಂಗ್ ಮಾಡುವ ಸಕ್ಸಸ್ ರೇಟ್ ಕೂಡ ಹೆಚ್ಚು. ಅಷ್ಟು ಮಾತ್ರವಲ್ಲ, ಇವರ ದರವೂ ಕೂಡ ಕಡಿಮೆ. ಈಗ ಎಲ್ಲ ಆಯಾಮಗಳನ್ನು ನೋಡುವಾಗ ಈ ಇಸ್ರೋವೇ ಬೆಸ್ಟ್. ಇನ್ನು ಬೇರೆ ಬೇರೆ ರಾಷ್ಟ್ರದ ಈ ಸ್ಪೇಸ್ ಕಂಪನಿಗಳಿಗೆ ಹೆಚ್ಚಿನ ದರವನ್ನು ವಿಧಿಸುತ್ತಾರೆ. ಇವತ್ತು ಭಾರತ 100ನೇ ಲಾಂಚನ್ನು ಮಾಡಿದೆ. ಇದೊಂದು ಉತ್ತಮವಾದ ಸಾಧನೆ ಅಂತಲೇ ಹೇಳ್ಬೋದು. ಆದರೆ ಅಲ್ಲಿಂದ ಇಲ್ಲಿವರೆಗೆ ಬಂದ ಈ ನಡೆದು ಬಂದ ದಾರಿ ಇದೆಯಲ್ಲ, ತುಂಬ ಕಷ್ಟಕರ. ಈ ಇಸ್ರೋ ಸ್ಥಾಪನೆಗೊಂಡ ಕೆಲಸವೇ ಒಂದು ರೋಚಕ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಸ್ಥಾಪಿಸಿದವರು ಬೇರೆ ಯಾರೂ ಅಲ್ಲ, ಅವರೇ ವಿಕ್ರಮ್ ಸಾರಾಭಾಯಿ. 1962ರಲ್ಲಿ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಗೂ ವಿಕ್ರಮ್ ಸಾರಾಭಾಯಿ ಅವರು ಬಾಹ್ಯಾಕಾಶ ಸಂಶೋಧನೆಗಾಗಿ ಭಾರತೀಯ ರಾಷ್ಟ್ರೀಯ ಸಮಿತಿ ಇದನ್ನು ರಚಿಸಿದ್ರು. ಇನ್ನು ಇದೇ ಸಂಸ್ಥೆ ಇದೆಯಲ್ಲ, 1969ರಲ್ಲಿ ಇದನ್ನು ಇಸ್ರೋ ಅಂತ ಮರುನಾಮಕರಣ ಮಾಡುತ್ತಾರೆ. ಮುಂದೆ ಅಂದಿನಿಂದ ಇದು ಇಸ್ರೋ ಆಗುತ್ತೆ. ಈ ರಚನೆಗೆ ಪ್ರಮುಖ ಪಾತ್ರ ವಹಿಸಿದ್ದೇ ಈ ವಿಕ್ರಮ್ ಸಾರಾಭಾಯಿ. ಹೀಗಾಗಿ ಅವತ್ತು ಇವರು ಹಾಕಿದ ಅಡಿಪಾಯದಿಂದಾಗಿ ಭಾರತದ ಇಸ್ರೋ ಇಷ್ಟು ಬಲಿಷ್ಠವಾಗಿ ಎದ್ದು ನಿಂತಿದೆ. ಇವರು ಕೇವಲ ಇಸ್ರೋದ ಅಧ್ಯಕ್ಷರು ಮಾತ್ರವಲ್ಲ, ಇನ್ನು ಭಾರತದ ನ್ಯೂಕ್ಲಿಯರ್ ರಿಸರ್ಚ್ ಸಂಸ್ಥೆಯಲ್ಲೂ ಕೂಡ ಇವರು ಅಧ್ಯಕ್ಷರಾಗಿದ್ದರು. ಇನ್ನು ಭಾರತದ ಮೊದಲ ಸ್ಯಾಟಲೈಟ್ ಆದ ಆರ್ಯಭಟನನ್ನು ಈ ರಷ್ಯಾದ ನೌಕೆ ಮುಖಾಂತರ ಯಶಸ್ವಿಯಾಗಿ ಕಕ್ಷೆಗೆ ಹಾರಿಸಲಾಗಿತ್ತು. ಹೀಗೆ ಇಸ್ರೋ ಕೆಲವೊಂದು ವಿಭಾಗಗಳಲ್ಲಿ ವೈಫಲ್ಯ ಅನುಭವಿಸುತ್ತಾ ಅಲ್ಲಿಂದ ಮತ್ತೆ ಪುಟಿದೇಳುತ್ತಾ ಈಗ 10 ಹಲವು ದಾಖಲೆಗಳನ್ನು ತನ್ನ ಹೆಸರಿನಲ್ಲಿ ಬರೆದಿದೆ. ನೀವು ಒಂದು ಅಂಶ ಗಮನಿಸಬೇಕು, ಇಲ್ಲಿ ಭಾರತದ ವಿಜ್ಞಾನಿಗಳು ಹಾಗೂ ಈ ಸರ್ಕಾರಗಳು ಕೂಡ ಇಸ್ರೋದ ಜೊತೆಗಿದ್ರು. ಈ ಯಾವುದೇ ಪಕ್ಷದ ಅಧಿಕಾರಿಗಳು ಇದ್ದರೂ ಕೂಡ ಇಸ್ರೋಗೆ ತುಂಬ ಸಹಾಯ ಮಾಡ್ತಿದ್ರು. ಭಾರತ ಈಗ ಎಲ್ಲ ವಿಭಾಗಗಳಲ್ಲೂ ಕೂಡ ಸ್ವಾವಲಂಬನೆಯತ್ತ ಹೆಜ್ಜೆ ಹಾಕುತ್ತಿದೆ. ಅದರಲ್ಲಿ ಈ ಇಸ್ರೋವು ಕೂಡ ಒಂದು. ಭಾರತದ ಬಳಿ ಸ್ವಂತ ರಾಕೆಟ್ಗಳಿವೆ, ಸ್ವಂತ ಲಾಂಚಿಂಗ್ ಪ್ಯಾಡ್ಗಳಿವೆ. ಹೀಗೆ ಭಾರತದ ಬಳಿ ಕೆಲವೊಂದು ದಾಖಲೆಗಳು ಕೂಡ ಇವೆ. ಒಂದೇ ಬಾರಿಗೆ 104 ಸ್ಯಾಟಲೈಟ್ ಲಾಂಚ್ ಮಾಡಿದ ವಿಚಾರ ಇರ್ಬೋದು, ಕಡಿಮೆ ವೆಚ್ಚದಲ್ಲಿ ಮಂಗಳಯಾನ ಮಾಡಿದಂತಹ ವಿಚಾರ ಇರ್ಬೋದು, ಇನ್ನು ಚಂದ್ರಯಾನ 1, ಚಂದ್ರಯಾನ 2 ಹಾಗೂ ಚಂದ್ರಯಾನ 3 ಈ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಿದೆ. ಯಾವ ಯಾವ ವಿಭಾಗಗಳಲ್ಲಿ ಇಸ್ರೋ ವೈಫಲ್ಯ ಅನುಭವಿಸಿತೋ ಆ ವಿಭಾಗಗಳಲ್ಲಿ ಮತ್ತೆ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಮಾಡಿತ್ತು. ಒಂದು ಸಂಸ್ಥೆಯನ್ನು ಸ್ಥಾಪಿಸುವುದೆಂದರೆ ತುಂಬ ಕಷ್ಟಕರವಾದ ವಿಚಾರ. ಅದಕ್ಕೆ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ವಿಘ್ನಗಳು ಬರುತ್ತವೆ. ಅಂತಹ ಕಾಲದಲ್ಲಿ, ಅಂತಹ ಸಂದರ್ಭದಲ್ಲಿ ಈ ವಿಕ್ರಮ್ ಸಾರಾಭಾಯಿ ಅವರು ಎಲ್ಲವನ್ನೂ ಮೆಟ್ಟಿ ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಭಾರತದ ಇಸ್ರೋ ಈ ಬೆಳವಣಿಗೆಯಿಂದಾಗಿ ಕೆಲವೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಣ್ಣು ಕುಕ್ಕುತ್ತಿವೆ. ಅವರು ಎನಿಸುತ್ತಿದ್ದರೆ ನಮಗಿಂತ ಅವರು ಹೇಗೆ ಇಷ್ಟೊಂದು ವೇಗವಾಗಿ ಈ ವಿಜ್ಞಾನ ವಿಭಾಗಗಳಲ್ಲಿ ಬೆಳೆದಿದ್ದಾರೆ, ನಮ್ಮಲ್ಲಿ ಇರದ ಟೆಕ್ನಾಲಜಿ ಅವರ ಬಳಿ ಇವೆ. ಈ ಬಾಹ್ಯಾಕಾಶ ವಿಚಾರದಲ್ಲಿ ಭಾರತ ಯಾವುದೇ ರೀತಿಯ ಒಂದು ಸಾಧನೆ ಮಾಡಿದರೆ ವಿದೇಶಿ ಮಾಧ್ಯಮಗಳು ಏನಾದರೂ ಕೊಂಕು ಮಾತಾಡ್ತಾನೆ ಇರ್ತವೆ. ಆದರೆ ಭಾರತ ಇದಕ್ಕೆಲ್ಲ ಕ್ಯಾರೆ ಅನ್ನುತ್ತಿಲ್ಲ. ಭಾರತದ ಇಸ್ರೋ ಬಳಿ ತುಂಬ ಯೋಜನೆಗಳಿವೆ. ಆ ಎಲ್ಲ ಯೋಜನೆಗಳು ಯಶಸ್ವಿಯಾಗಲಿ ಅಂತ ಹಾರೈಸುವ.